ಹೇಗಾದ್ರೂ ಮಾಡಿ ಈ ಮನೆ ಆಸ್ತಿ ಜಮೀನು ಎಲ್ಲ ನನ್ನ ಹೆಸ್ರಿಗೆ ಮಾಡಿಸ್ಕೊಂತೀನಿ. ಈ ಸಾಹುಕಾರಂಗೆ ಒಂದು ಗತಿ ತಂದೆ ತತ್ತೀನಿ. ಪ್ರಭಾಕರ ಬಂದ್ಬಿಟ್ಟೆಲ್ಲ ನಿಂದಾರಿನೇ ಕೈತಿದ್ದೆ ಕಲ ನಾನು. ಅಯ್ಯೋ ನನಗಂತೂ ಭಾಳನೇ ಖುಷಿ ಆಗ್ತಿದೆ ಕಣೋ ನೀನು ಬಂದಿರೋದು. ಹ್ಞೂ ಕಣಕ್ಕಯ್ಯ, ನೀನಷ್ಟು ಹೇಳಿ ಕಳ್ಸಿಯ ಬರ್ದಂಗೆ ಹೆಂಗಿರ್ಲಿ. ಹ್ಞೂ ಕಣ ಪ್ರಭಾಕರ, ಏನಾದರೂ ಮಾಡಿ ಈ ಮನೆ ಜಮೀನೆಲ್ಲ ನಮ್ಮ ಹೆಸ್ರಿಗೆ ಮಾಡಿಸ್ಕೊಬೇಕು. ಅದಕ್ಕೆ ಏನಾದ್ರು ಒಂದು ಉಪಯೋಗ ಮಾಡಿಕೊಡು, ಒಂದು ಐಡಿಯಾ ಹೇಳ್ಕೊಡು. ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಈ ಮನೆ ಯಜಮಾನಿ ಯಾವತ್ತಿದ್ರು ನೀನೆ, ಈ ಮನೆಗೆ ಸೌಕಾರ್ತಿನೂ ನೀನೆ, ಅದ್ರಾಗ ಏನೈತಿ? ಅವನಲ್ಲೋ ಪ್ರಭಾಕರ, ನನ್ನ ಮನೆ ಹಾಳು ಮಾಡೋಕ್ಕೆ ಅಂತಾನೆ ಆ ಸಾಹುಕಾರನ ಮೊದಲನೇ ಹೆಂಡ್ತಿ ಮಗ. ನನಗಂತೂ ಅವನು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ ಗೊತ್ತಾ. ಅಯ್ಯೋ ನೀನೇ ಕುಲ್ಕೊಂತೀಯ ಬಿಡಿ ಅಕ್ಕ. ಅವ್ನಿಗೇನು ಮಾತು ಬರ್ತಾವ ಬಿಡ್ತಾವ? ತೊದ್ಲಿಸ್ಕೊಂಡು ಮಾತಾಡ್ತಾನೆ ನೀನು ಆಗ್ತಿರೋ ಮಾತ್ರೆಯಿಂದ. ಅವ್ನಿಗೆ ಏನು ಗೊತ್ತಾಗುತ್ತೆ ಹೇಳು? ಹುಚ್ಚ ನನ್ನ ಮಗ ಅವನು. ಲೋ ಪ್ರಭಾಕರ, ಅವ್ನು ಪರ್ಮನೆಂಟಾಗಿ ಮಾತಾಡಬಾರ್ದು ಕಣು, ಯಾರ ಜೊತೆಗೂ ಮಾತಾಡಬಾರ್ದು. ಆ ಥರ ಒಳ್ಳೆ ಸ್ಥಿತಿಗೆ ನಾನು ತಂದೆ ತರ್ತೀನಿ ಅವನ್ನ. ಈ ಮನೆ ಜಮೀನೆಲ್ಲ ನನ್ನ ಮಗಳಿಗೆ ಆಗಬೇಕಂದ್ರೆ ಅಂಥ ಕೆಲಸ ನಾನು ಮಾಡೇ ಮಾಡ್ತೀನಿ. ಓ ಅಮ್ಮ, ಮಾಮ ಬಂದ್ಬಿಟ್ಟಿದೆ. ಹೂನೇ ರಾಣಿ, ನಿಮ್ಮ ಮಾಮ ನಿನ್ನನ್ನೇ ಹುಡ್ಕೊಂಬಂದಾನೆ. ಮಾಮ ಹೇಗಿದ್ಯಾ ಮಾಮ, ಚೆನ್ನಾಗಿದ್ದೀರಾ? ಹ್ಞೂ ರಾಣಿ, ನಾನು ಚೆನ್ನಾಗಿದ್ದೀನಿ. ನೀನೇಗಿದ್ಯಾ? ನಾನಂತೂ ತುಂಬ ದಿನ ಆಗಿತ್ತು ನೋಡು ನಿನ್ನ ನೋಡಿ. ನಿನ್ನನ್ನೇ ನೋಡಬೇಕಂತ ಬಂದಿದ್ದು ನಾನು. ಹ್ಞೂ ಮಾಮ, ನಾನು ಚೆನ್ನಾಗಿದ್ದೀನಿ. ಅಮ್ಮ ಸ್ವಲ್ಪ ನನಗೆ ಡ್ಯೂಟಿ ಇದೆ, ನನ್ನ ಡ್ಯೂಟಿಗೆ ಹೋಗಿ ಬರ್ತೀನಮ್ಮ. ಏನು ಡ್ಯೂಟಿ ಅಮ್ಮ ರಾಣಿ? ಅದು ಅಮ್ಮ, ನಾನು ತೊಗೊಂಡಿರೋದು ಪ್ಯಾರಾಮೆಡಿಕಲ್ ಅಲ್ಲ, ಮೆಡಿಕಲ್ ಬಗ್ಗೆ ಸ್ವಲ್ಪ ಡ್ಯೂಟಿ ಇದೆ. ನಾನು ಹೋಗಿ ಬರ್ತೀನಿ. ನಾನು ಇದ್ರಲ್ಲಿ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ ಮಮ್ಮಿ. ಓಟಿ ಮುಗಿಸ್ಕೊಂಡು ಬರ್ತೀನಿ. ಅಯ್ಯೋ ಹೌದಾ ಮಗಳೇ? ಸರಿ ಹೋಗಿ ಬರೋಗವ. ಏನಮ್ಮ ಸುಧಾ, ಎಲ್ಲಿಗೊಂಟಿ? ಏನು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿಯಾ? ಆದ್ರೂ ಇಂಥ ಬಟ್ಟೆ ಎಲ್ಲ ಹಾಕಬಾರ್ದು ಮಗಳೇ. ಓಹೋ, ನೀನು ನಮ್ಮಮ್ಮನ ಕೊಂದಿರ ಮನೆ ಆಳ ನೀನು. ನಿನ್ನ ಜೊತೆ ನಾನೇನೋ ಮಾತಾಡಲಿ? ನೋಡು, ಎರಡನೇ ತಾಯಿಯಾಗಿ ಇಟ್ಕೊಂಡ್ರು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅವರು. ಮಲ್ತಾಯಿ ಅಂತ ಅನ್ಸೋದೇ ಇಲ್ಲ, ಆ ಥರ ನೋಡ್ಕೊಂತಾರೆ. ನೀನು ಯಾವತ್ತು ನನ್ನ ತಂದೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಇನ್ನೊಂದ್ಸರಿ ಮುಖ ತೋರಿಸ್ಬೇಡ, ನೀನು ಬಂದರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಮಗಳಿಗೆ ಆಗ್ತಿಲ್ಲ, ಅಪ್ಪ ಮಗಳಿಗೇನೆ ಆ ಥರ ತಂದಿಟ್ಟಿದ್ದೀನಿ. ಅವನಿಗೆ ಕೂದಲಿರಬಾರ್ದು, ಇವಳಿಗೆ ಎದ್ದುರಂಕರ ಬರ್ಬೇಕು, ಆ ಥರ ಮಾಡಿದ್ದೀನಿ. ಗೊತ್ತೇ ಆಗಲ್ಲ. ಯಾಕಮ್ಮ ಸುಧಾ ಈ ಥರ ಅಂತೀಯ? ನಾನು ನಿಮ್ಮಪ್ಪ ತಾನೆ. ಹಾಂ, ನಾನೇನು ಸಾಯಿಸಿಲ್ಲಮ್ಮ ನಿಮ್ಮಮ್ಮ. ನಾನು ನಿನ್ಗೆ ಯಾರೋ ತಲೆಗೆ ತುಂಬವ್ರೆ ಬೇಸು. ನಾನು ನಿಜ ಸಾಯಿಸಿಲ್ಲಮ್ಮ ನಿಮ್ಮ ತಾಯಿನ. ನೀನೇ ಅಂತ ನಮ್ಮಮ್ಮನ ಸಾಯಿಸಿರೋದು ನನಗೆ ಪ್ರತಿಯೊಂದು ಗೊತ್ತೈತೆ. ನನ್ನ ಜೊತೆ ನಾಟಕ ಮಾಡ್ಬೇಡ ನೀನು. ನೀನೇ ಸಾಯಿಸಿರೋದು ನಮ್ಮಮ್ಮನ, ನನಗೆ ಪೂರ್ತಿಯಾಗಿ ಗೊತ್ತೈತಿ. ನಿನ್ನ ಮುಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಮಮ್ಮ ನಡಿ ಮಮ್ಮ, ನನ್ನನ್ನು ಬಿಟ್ಟು ಬರುವಂತೆ. ನಂಗೆ ಸ್ವಲ್ಪ ಇದು ಓಟಿ ಇದೆ, ಓಟಿ ಮುಗಿಸ್ಕೊಂಡು ಬರ್ತೀನಿ. ಬಾ ಮಮ್ಮ. ರಾಣಿ ನಿಂತ್ಕೋ. ಏನಕ್ಕೆ ಈ ಥರ ಓಡ್ತಿದ್ಯಾ? ನಿಂತ್ಕೊಳ್ಳೆ. ಮಮ್ಮ, ನಾನು ಹೊರಗಡೆ ವೆಯ್ಟ್ ಮಾಡ್ತಿರ್ತೀನಿ, ಬೇಗ ಬಾ. ಅದೇನು ಮಾತಾಡ್ತೀಯ ಮಾತಾಡ್ಕೊಂಡು ಬಾ. ನಂಗೆ ಆ ಅಪ್ಪನ ಜೊತೆ ಅಪ್ಪ ಅಂತ ಮಾತಾಡೋಕ್ಕೂ ನಂಗೆ ಮುಖ ಸಿಂಡ್ರಿಸುತ್ತೆ. ಬಾ ಅಂತ ಹೇಳಿದ್ದು. ಅಯ್ಯೋ ರೀ, ನೀ ಇದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ. ನಿನ್ನ ಮಗಳು ಇಂದಲ್ಲ ಒಂದಿನ ನಿನ್ನ ಹತ್ರ ಅಪ್ಪ ಅಂತ ಹೋಗಕ್ಕೆ ಹೋಗ್ತಾಳೆ. ಯೋಚನೆ ಮಾಡಬೇಡ್ರಿ. ಅಯ್ಯೋ, ಆ ದಿನ ಯಾವಾಗ ಬರುತ್ತೋ? ನನಗಂತೂ ಸಾಕಾಗಿ ಹೋಗಿದೆ. ನನ್ನ ಮಕ್ಳಿಗೆ ನಾನು ಈ ಥರ ಮೋಸ ಮಾಡ್ಬಿಟ್ಟು ನಂಗೆ ಐತೈತಿ. ಯಾರು ಹೇಳಿದ್ರು, ಯಾರು ಬಿಟ್ರೆ ನಿಮ್ಮಮ್ಮನ್ನ ನಿಮ್ಮಪ್ಪನೇ ಸಾಯಿಸಿರೋದು ಅಂತೇಳಿ. ಅವಳಂತೂ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೂತಿದ್ದಾಳೆ. ಅವನಂತೂ ಕೇಳಲ್ಲ ಬಿಡು. ಎಷ್ಟೇ ಜನ ಹೇಳಿದ್ರು ಅವ್ನು ಹೇಳೋದು ಇಲ್ಲ, ಕೇಳೋದು ಇಲ್ಲ. ಯಾರು ಹೇಳಿದ್ರಲ್ಲ ಪಪ್ಪ ಅಂದ್ರೂ ಇಷ್ಟು ದಿನ ಆಯಿತು ಹೇಳೋದೇ ಇಲ್ಲ. ಬಿಡಪ್ಪ, ನಿನ್ಗೆ ಯಾಕೆ ನೋವು ಅಂತೇಳಿ ಸುಮ್ಮನಾಗ್ತಾನೆ. ಅವ್ನಿಗೂ 17 ವರ್ಷ ತುಂಬಿತು, ಇವಳಿಗೂ 16 ವರ್ಷ ನಡೆಯಕತ್ತೈತಿ. ನನಗಂತೂ ಸಾಕಾಗಿ ಹೋಗೈತಿ. ಇಷ್ಟು ವರ್ಷ ಆದರೂ ನನ್ನ ಮಕ್ಕಳು ನನ್ನ ಮಾತಾಡ್ಸಲ್ಲ, ದ್ವೇಷ ಮಾಡ್ತಾರೆ. ನನಗಂತೂ ಇವ್ರ ಕಾಲದಾಗ ಬೇಸತ್ತೋಗ್ಬಿಟ್ಟೈತೆ ಸುಧಾ. ನಂಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ ಟೈಮ್ ಇಲ್ಲ. ನಾನು ಹೋಗ್ತೀನಿ. ಅಮ್ಮ, ಮಾಮ, ಅಪ್ಪ ಹೇಳಿದ ಮಾತೆಲ್ಲ ಕೇಳಬೇಡಿ. ನನಗೆ ಅಪ್ಪನ ಅಪ್ಪ ಅನ್ನೋಕ್ಕೂ ನಾಚಿಕೆ ಆಗುತ್ತೆ. ಅವಯ್ಯ ಹೇಳಿರೋ ಮಾತನ್ನೆಲ್ಲ ಕೇಳಕ್ಕೆ ಹೋಗ್ಬೇಡಿ. ಅವಯ್ಯ ನೋಡಿದ್ರೆ ನಂಗೆ ಮೈಯೆಲ್ಲ ಉರಿಯುತ್ತೆ. ಅಮ್ಮ, ನೀವು ಹೇಳಿರ್ತಾರ ಅವರು ನಮ್ಮಮ್ಮನ ಸಾಯಿಸಿರೋದು ನಿಜ ಅಂತ ನನಗೂ ಗೊತ್ತಾಗಿದೆ. ಊರಲ್ಲೆಲ್ಲರೂ ಮಾತಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಯಾರ ಹತ್ರನೂ ಹೇಳಿಲ್ಲ, ನೀವೇ ಹೇಳಿರೋದು, ನೀವೇ ನನಗೆ ಹೇಳಿರೋದು ಈ ಥರ ಅಂತೇಳಿ. ನೀವಾದರೂ ಎಷ್ಟು ಚೆನ್ನಾಗಿ ನೋಡ್ಕೊತೀರಾ ನೋಡಿ ಅಮ್ಮ. ನಮ್ಮ ತಾಯಿ ಇದ್ದರೂ ನೀವು ಚೆನ್ನಾಗಿ ನೋಡ್ಕೊತಿದ್ದಿಲ್ಲೇನೋ. ಅಷ್ಟು ಚೆನ್ನಾಗಿ ಪ್ರೀತಿ ಕೊಟ್ಟು ನೋಡ್ಕೊತೀರಾ ಅಮ್ಮ. ರಾಣಿ, ನನಗೆ ನೀನು ಬೇರೆ ಅಲ್ಲ, ನಿನ್ನ ತಂಗಿ ಬೇರೆ ಅಲ್ಲ, ಇಬ್ಬರು ಒಂದೇ ಕಣೆ. ನೋಡಿ ಅಮ್ಮ, ಅಪ್ಪನಿಗೆ ನಮ್ಮಮ್ಮಗೆ ಮೋಸ ಮಾಡಿರೋದು ಅಲ್ದೇನೆ ರಾಣಿ ಅಂತ ನನ್ನನ್ನು ಒಂದಿನ ಸರಿಯಾಗಿ ಮಾತಾಡ್ಸಿಲ್ಲ. ಅದೇ ನೋಡಿ, ನಿಮ್ಮ ಮಗಳು ಅದನ್ನು ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದಕ್ಕೆ ನನಗೆ ಅವ್ರ ಕಂಡ್ರೆ ಆಗೋದೇ ಇಲ್ಲ. ಒಬ್ಬ ಮಗಳಿಗೊಂದು ಮಾಡಕ್ಕೆ ಹೋಗ್ತಾರೆ. ಅವ್ರು ಏನಾರೋ 500 ರೂಪಾಯಿ ಕೇಳಿ ಎತ್ತು ಕೊಟ್ಬಿಡ್ತಾರೆ. ಆದರೆ ನನಗೆ ಕೇಳಿದಾಗ 1 ರೂಪಾಯಿ ಕೊಡೋದಿಲ್ಲ. ಯಾಕಮ್ಮ, ದುಡ್ಡು ಹಾಳಾಗ್ಬಿಡುತ್ತೆ, ಬಿಟ್ಬಿಡುತ್ತೆ, ನಿಮ್ಮಮ್ಮನೆ ಕೊಡ್ತಾಳಲ್ಲ ಹೋಗು ಅಂತಾರೆ. ಅದಕ್ಕೆ ನಾನು ಅಪ್ಪನ ಕೇಳೋದು ಬಿಟ್ಬಿಟ್ಟೆ, ಮಾತಾಡೋದು ಬಿಟ್ಬಿಟ್ಟೆ. ಇನ್ನೊಂದ್ಸಲ ಅಪ್ಪನ ಹೆಸರು ಹೇಳ್ಬೇಡಿ ಅಮ್ಮ. ಸರಿ ತಗೊಳಮ್ಮ, ಆಯಿತು. ರಾಧನ್ ಥರ ನೀನು ನಿಮ್ಮ ಅಪ್ಪನ ಜೊತೆ ಪ್ರೀತಿಯಾಗಿರ್ಬೇಕಮ್ಮ. ಅವಾಗ ನಿಮ್ಮಪ್ಪ ಎಲ್ಲ ಕೊಡಿಸ್ತಾನ ಮಾಡ್ತಾನ. ನೀನೇನು ಈ ಥರ ಕಲ್ತ್ಕೊಂಡಿಯ ರಾಣಿ? ಅಮ್ಮ, ನೀನು ಏನು ಬೇಕಾದರೂ ಹೇಳು, ನಾನು ಕೇಳ್ತೀನಿ. ನೀನು ನನ್ನ ತಾಯಿಗಿಂತ ಹೆಚ್ಚು. ಅಂದರೆ ನನ್ನ ತಾಯಿನೇ ಇದ್ದಿದ್ರು ಈ ಥರ ಪ್ರೀತಿ ಕೊಟ್ಟು ನೋಡ್ಕೊತಿದ್ದಿಲ್ಲ. ನೋಡು, ನಾನು ಹೋಗ್ತಿದ್ದೀನಿ ಅಂತ ಮಾಮನ ಜೊತೆ ಕಳಿಸ್ತೀಯ. ನನಗೂ ಅವ್ರಿಗೂ ಏನು ಪರಿಚಯ ಇದೆ? ಹಾಂ, ಅದು ಅಪ್ಪನ ಮದುವೆ ಆಗಿರೋದಕ್ಕೆ ನಿಮಗೆ ಗೊತ್ತಿದೆ. ಆದರೆ ಮಾಮನೇ ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ನನ್ನ. ಇಷ್ಟು ಪ್ರೀತಿ ಕೊಟ್ಟು ಇಷ್ಟು ನೋಡ್ಕೊಳ್ಳೋರು ಮುಂದೆ ನಾನೇ ತಲೆ ಕೆಡಿಸ್ಕೊಳ್ಳಿ? ಹೇಳಿ ಅಮ್ಮ. ನನಗಂತೂ ಅಪ್ಪನ ಮುಖ ನೋಡೋಕ್ಕೆ ಇರಿಟೇಟ್ ಆಗುತ್ತೆ ಅಮ್ಮ. ಇನ್ನೊಂದ್ಸರಿ ಅಪ್ಪ ಅಂತ ಕೂಗಲೇಬೇಡಿ ಅನ್ನಿ, ಅವನ್ನ ಮಗಳೇ ಅಂತ ಕೂಗಬೇಡಿ ಅನ್ನಿ. ನನಗೆ ಉರ್ದೋಗುತ್ತೆ ಅಮ್ಮ. ಸರಿ ಬಿಡಮ್ಮ ರಾಣಿ,
ಎದಕ್ಕೆ ಹಿಂಗೆ ಆಡ್ತೀಯ? ನಿಮ್ಮ ಅಪ್ಪ ಮ್ಯಾಗ ನನ್ನ ಮ್ಯಾಗ ಏರ್ ಇರ್ತಾನೆ. ಸುಧನೆ ಎಲ್ಲ ಹೇಳ್ಕೊಟ್ಟವಳೆ, ಅದಕ್ಕೆ ಈ ಥರ ಆಡ್ತಾಳೆ ನನ್ನ ಮಗಳು ಅಂತೇಳಿ. ನೀನುವೇ ತಗ್ಗಿ ಬಗ್ಗೆ ನಡಿ ಮಗಳೇ, ಆ ಥರ ಮಾಡಬಾರ್ದು. ನಿಮ್ಮ ಅಪ್ಪನ ಮಾತಾಡ್ಸ್ಬೇಕಲ್ಲಮ್ಮ. ಯಾರು ತಾನೇ ತಪ್ಪು ಮಾಡ್ದಂಗೆ ಇರ್ತಾರೆ, ಎಲ್ಲರೂ ತಪ್ಪು ಮಾಡಿರ್ತಾರೆ. ನೀನು ನಿಮ್ಮ ಅಪ್ಪನ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಬೇಕು ತಾನೆ. ಅಮ್ಮ ಪದೇ ಪದೇ ಇರಿಟೇಟ್ ಮಾಡಬೇಡಿ ಅಮ್ಮ. ನನಗಂತೂ ಅಪ್ಪನ ಮಾತು ಕೇಳಿದ್ರೆ ಉರಿಯುತ್ತೆ. ನಾನು ಹೊರಗಡೆ ವೆಯ್ಟ್ ಮಾಡ್ತಿರ್ತೀನಿ. ಪ್ರಭಾಕರ್ ಮಮ್ಮ ಬಂದು ನನ್ನನ್ನು ಸ್ವಲ್ಪ ಡ್ರಾಪ್ ಮಾಡಿ. ಹ್ಞೂ ಸರಿನಮ್ಮ ರಾಣಿ, ನೀನು ಹೋಗಿರು, ನಾನು ಬಂದು ಡ್ರಾಪ್ ಮಾಡ್ತೀನಿ. ಹ್ಞೂ ಸರಿ ಮಮ್ಮ, ಬೇಗ ಬನ್ನಿ. ನೋಡ್ದೇನೋ ತಮ್ಮ, ಅಪ್ಪ ಮಗಳಿಗೆ ಯಾವ ಥರ ತಂದಿಟ್ಟಿದ್ದೀವಿ ಅಂತೇಳಿ. ಈ ಜನ್ಮದಲ್ಲಿ ಅವರು ಒಂದಾಗೋದು ಕನ್ಸನ್ ಮತ್ತು ಬಿಡು. ನನ್ನ ಮಗಳು ರಾಧನ್ ಜೊತೆನೇ ಚೆನ್ನಾಗಿರ್ಬೇಕಯ್ಯಪ್ಪ. ಈ ರಾಣಿನ ಯಾವತ್ತಿದ್ರೂ ಹೇಟ್ ಮಾಡಬೇಕು, ಆ ಥರ ಬೆಳೆಸಿದ್ದೀನಿ ನೋಡಿ ಇವಳನ್ನ. ಬಂದು 10 ವರ್ಷ ಆಗಿದೆ. 10 ವರ್ಷದಲ್ಲಿ ಇಬ್ಬರು ತಲೆನ ಅವನು ಮಾತ್ರ ಅವ್ರ ಅಪ್ಪನ ಥರನೇ, ಆದರೆ ಇವಳನ್ನ ಮಾತ್ರ ಸರಿಯಾಗಿ ಅಮರ್ಸಿದ್ದೀನಿ. ಹೌದು ಅಕ್ಕಯ್ಯ, ಹೆಂಗಿದ್ರು ರಾಣಿ ಹೆಸ್ರಾಗ ಜಗ್ಗಿ ರೊಕ್ಕ ಮಾಡಿಟ್ಟಾನ ಅವರಪ್ಪ. ಹಾಂ, ನಾನು ಹೆಂಗಿದ್ರು ರಾಣಿನ ಮದುವೆ ಆಗ್ಬಿಟ್ರೆ ಎಲ್ಲ ಆಸ್ತಿನೂ ನಂದೇ ಆಗ್ಬಿಡುತ್ತೆ ಅಲ್ವಾ ಅಕ್ಕ? ಹ್ಞೂ ಕಣೋ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರು ಕೊಡ್ತಿರೋದು ಹಾಲು ಅನ್ನ. ಸರಿನಾ? ಹಾಂ, ಹೆಂಗಿದ್ರು ಕರ್ಕೊಂಡು ಹೋಗ್ತಿದ್ಯಾ, ಪಲ್ಸರ್ ಗಾಡಿ ಕರ್ಕೊಂಡು ಹೋಗು. ಅವಳಿಗೆ ಗಾಡಿ ಓಡಿಸ್ಕೊಡ್ತೀನಿ ಹಾಗೆ ಹೀಗೆ ಅಂತೇಳಿ ಮಸ್ಕ ಹೊಡೆದು ನಿನ್ನ ಬಲೆಗೆ ಬೆಳೆಸ್ಕೊ. ಹೇಗಾದರೂ ಮಾಡಿ ಮದುವೆ ಮಾಡ್ಕೊ ಅಷ್ಟೇ. ಈ ಆಸ್ತಿಗೆ ನೀನು ಇಲ್ಲೇ ಇರ್ತೀಯ, ನಾನು ಇಲ್ಲೇ ಇರ್ತೀನಿ. ಯಾರೂ ಅಕ್ಕ ತಮ್ಮನ ದೂರ ಮಾಡೋಕ್ಕಾಗೋದೇ ಇಲ್ಲ. ನಾವೇ ಕುಳುವಂತರಾಗ್ತೀವಿ ಕಣೋ. ನಂಗಂತೂ ತುಂಬಾನೇ ಖುಷಿ ಇದೆ ಅಕ್ಕ. ಈ ವಿಚಾರದಲ್ಲಿ ಕಾಯ್ಕೊಂತ ಇದ್ದೀನಿ, ಯಾವತ್ತು ಈ ಮನೆ ಜಮೀನು ಆಸ್ತಿ ಎಲ್ಲ ನನ್ನ ಹೆಸರು ಬರುತ್ತೆ ಅಂತೇಳಿ. ಅದಕ್ಕೆ ಅಲ್ಲ, ಅಲ್ಲಿಂದ ನಿನ್ನ ಪತ್ರ ಬರುತ್ತೆ ತಕ್ಷಣ, ಫೋನ್ ಹಚ್ಚಿದ ತಕ್ಷಣ ಓಡ್ ಬಂದಿದ್ದು. ಅದ್ರಲ್ಲಿ ಬೇರೆ ಟೆಲಿಗ್ರಾಮಲ್ಲಿ ಬೇರೆ ಕಳಿಸಿದ್ಯಾ, ಬೇಗ ಬಾ ಪ್ರಭಾಕರ ಅಂತೇಳಿ. ಅದಕ್ಕೆ ಜಲ್ದಿನೇ ಬಂದ್ಬಿಟ್ಟೆ ಅಕ್ಕ. ಹ್ಞೂ ಕಣ ಪ್ರಭಾಕರ, ಹೆಂಗಿದ್ರು ಈ ಮನೆ ಜಮೀನೆಲ್ಲ ನನಗೂ ಆಗಬೇಕು ಅಂತ ಆಸೆ ಇದೆ. ಅದ್ರಾಗ ನೀನು ಅಕಸ್ಮಾತ್ ರಾಣಿನ ಮದುವೆ ಆದೆ ಅಂದರೆ ಈ ಮನೆ ರಾಜ್ಕುಮಾರ್ ಆಗ್ತೀಯ ಕಣೋ, ಅಳಿಮಯ್ಯ. ಇದು ಜಮೀನು ಹೊಲ ಗದ್ದೆ ಎಲ್ಲ ನಿನ್ನ ಹೆಸರಿಗೆ ಆಗುತ್ತೆ. ಹೇಗಿದ್ರು ಪಲ್ಸರ್ ಗಾಡಿ ತಗೊಟ್ಟಿದ್ದೀವಲ್ಲ, ಅದ್ರಾಗ ಹೋಗ್ಬೇಕಾದ್ರೆ ಅವಳನ್ನ ತಪ್ಕೊಂಡು ಮುತ್ತು ಕೊಟ್ಕೊಂಡು ರೇಗಿಸ್ಕೊಂಡು ಈ ಥರ ಮಾತಾಡಿಸ್ಕೊಂತ ಹೇಗಾದರೂ ಮಾಡಿ ಮದುವೆ ಮಾಡ್ಕೊಂಡ್ಬಿಡು. ಈ ಮನೆ ಜಮೀನು ರೊಕ್ಕ ಎಲ್ಲ ನಮ್ಮದೇ ಆಗ್ಬಿಡುತ್ತೆ ಕಣೋ. ಹ್ಞೂ ಸರಿ ಅಕ್ಕ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಇರು. ಅಮ್ಮ ಮಾಮ ಬಂದಿದ್ದೆ. ಊರದ ನಿಮ್ಮ ಮಾಮ ಬಂದಾನೆ. ನೀನೇನೆ ಪ್ಯಾಂಟ್ ಹಾಕೊಳ್ದೆ ಹಂಗೆ ಬಂದಿದ್ಯಾ ದರಿದ್ರತೋಳೆ? ಏ ಬಿಡು ಮಮ್ಮಿ, ಈಗ ನನಗೆ 13 ವರ್ಷ ಇದೆ, ಆಗಲೇ ಪ್ಯಾಂಟ್ ಹಾಕೋ ಅದಾಕೋ ಇದಾಕೋ ಅಂತೀಯಲ್ಲ. ಚೆನ್ನಾಗಿ ಕಾಣಿಸ್ತಿಲ್ಲ ಮಮ್ಮಿ ನನಗೆ. ವಾವ್ ರಾಧಾ, ತುಂಬ ಕ್ಯೂಟ್ ಆಗಿದ್ಯಾ ಬೇಬಿ. ಥ್ಯಾಂಕ್ ಯು ಸೋ ಮಚ್ ಮಮ್ಮ, ನಿನ್ನ ಕ್ರೆಡಿಟ್ಗೆ. ಸುಧಾ ಸುಧಾ, ಬಾರೆ ಇಲ್ಲಿ ಹೊರಗೆ ಸ್ವಲ್ಪ. ಲೋ ಪ್ರಭಾಕರ, ನಿಮ್ಮ ಅಕ್ಕನ ಮಗಳನ್ನ ಮಾತಾಡಿಸ್ತಾ ಇರು. ನಾನು ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. ನಿಮ್ಮ ಭಾವಕ್ಕೆ ಹೋಗಕತ್ತಾನ ಏನು ಕೇಳ್ಕೊಂಡು. ಹ್ಞೂ ಸರಿ ಕಣಕ್ಕಯ್ಯ, ಹೋಗಿ ಬರೋಗು, ನಾನು ಮಾತಾಡಿಸ್ತಿರ್ತೀನಿ, ಚೆನ್ನಾಗಿ ಮಾತಾಡಿಸ್ತೀನಿ, ಹೋಗು. ಹ್ಞೂ ಸರಿ, ಹೋಗಿ ಬರ್ತೀನಿ ಇರು. ಮಮ್ಮ ಮಮ್ಮ, ನಂಗೇನು ತಿಂಡಿ ತಂದಿಲ್ವ ನೀನು? ತಿಂಡಿ ಕೊಡ್ಬೇಕಂದ್ರೆ ಒಂದು ಮುತ್ತು ಕೊಡ್ತೀನಿ. ಏ ಹೋಗಮ್ಮಮ್ಮ, ಬಂದಾಗೆಲ್ಲ ಇದೇ ಥರ ಮಾಡ್ತೀಯ. ನಾನು ಇನ್ನೂ ಚಿಕ್ಕ ಹುಡುಗಿನ, ಬರ್ತಾ ಬರ್ತಾ ದೊಡ್ಡೋಳಾಗ್ತಿದ್ದೀನಿ. ದಿನ ಮುತ್ತು ಕೊಡು ಅಂತೀಯ, ಬಂದಾಗೆಲ್ಲ ಯಾವಾಗಲಾದ್ರೂ ನೋಡು ಮುತ್ತು ಕೊಡು ಅಂತ ಕೇಳ್ತೀಯ. ಅದು ಕೆನೆ ಬಿಡ ತುಟಿಗೆ ಕೊಡು ಅಂತೀಯ. ನಾನು ಕೊಡಲ್ಲಪ್ಪ, ಅಮ್ಮ ಬೈಯುತ್ತೆ. ನೀನು ಕೊಟ್ಟರೆ ಕೊಡೋದು, ಇಲ್ಲಾಂದರೆ ಕೊಡಲ್ಲ ನೋಡು. ತಿಂಡಿ ಬೇಕಂದ್ರೆ ನಂಗೆ ಮುತ್ತು ಕೊಡು. ಏ ಹೋಗಮ್ಮಮ್ಮ, ನನಗೆಲ್ಲ ಕೊಡೋಕ್ಕಿಲ್ಲ. ಏ ಹೋಗು. ಅಲ್ಲ ಮಮ್ಮ, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ. ರಾಧನ್ ಜೊತೆ ಮಾತಾಡ್ಕೊಂಡು ನಿಂತಿದ್ಯಲ್ಲ, ಬರ್ಬೇಕನ್ನೋದು ಗೊತ್ತಾಗಲ್ಲ ಅಷ್ಟೇನು. ರಾಣಿ ನೀನಾಕ್ ಬರೋದಕ್ಕೋದೆ, ಬರ್ತಿದ್ನಲ್ಲಿ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿರೋದು ಮಮ್ಮ. ರಾಧನ್ ಜೊತೆ ಆಮೇಲೆ ಮಾತಾಡ್ಕೊಂಡು ಕುತ್ಕೋಬೋದು ನೀನು. ಬಾ ಮಮ್ಮ, ನಂಗೆ ಲೇಟ್ ಆಗ್ತಿದೆ, ಅರ್ಥ ಮಾಡ್ಕೊ. ಹ್ಞೂ ಸರಿ, ಬಂದೆ ಹೋಗು ರಾಣಿ. 1-2 ಸೆಕೆಂಡ್ ಬಂದೆ ಹೋಗು. ರಾಧನ್ ಜೊತೆ 1-2 ನಿಮಿಷ ಮಾತಾಡಿ ಬರ್ತೀನಿ, ಹೋಗು. ಹ್ಞೂ ಸರಿ ಮಮ್ಮ, ಆಯ್ತು, ಬೇಗ ಬಾ. ಹ್ಞೂ ಸರಿ, ಹೋಗು ರಾಣಿ, ಬರ್ತೀನಿ, ಹೋಗು. ಲೇ ರಾಧಾ, ಕೊಡೆ ಒಂದೇ ಒಂದು ಮುತ್ತು. ನಿಮ್ಮ ಮಾಮ ಅಲ್ಲ ನಾನು, ಕೊಡೆ. ನಾನು ಕೊಡೋಕ್ಕಿಲ್ಲ ಮಮ್ಮ, ಹೋಗು. ನೀನು ಯಾವಾಗಲೂ ಬಂದಾಗೆಲ್ಲ ಮುತ್ತಿಸ್ಕೊಂಡು ಹೋಗ್ತೀಯ. ನಂಗೊಂಥರ ಆಗುತ್ತಪ್ಪ. ಇವಾಗ ದೊಡ್ಡೊಳಗಿದ್ಯಾ, ದೊಡ್ಡೊಳಗೆ 1 ವರ್ಷ ಆಗೈತೆ, ಏನೋ ಒಂಥರ ಆಗುತ್ತೆ. ಬಾರೆ ಒಂದೇ ಒಂದು ಮುತ್ತು ಕೊಡೆ, ಏನೂ ಆಗಲ್ಲ, ಕೊಡೆ. ಇಲ್ಲ ಮಮ್ಮ, ನಾನು ಕೊಡಲ್ಲ. ಅಮ್ಮಂಗೆ ಗೊತ್ತಾದ್ರೆ ಮೇಲೆ ಬೈತಾಳೆ ಮಮ್ಮ. ಇಲ್ಲ ರಾಧಾ, ಕೊಡು ರಾಧಾ, ಒಂದೇ ಒಂದು ಮುತ್ತು. ಏನು ಮಾವನುವೆ ಸೊಸೆನು ಏನು ಹಿಂಗ ನಕ್ಕಂತ ಮಾತಾಡಕತ್ತೀರಾ? ಏನಾಯ್ತು? ರಾಧಾ ನಿಂಗೆ ತಿಂಡಿ ತಾನೇ ಕೊಡ್ತೀನಿ, ತಗೊಂಡು ಹೋಗ್ಬಿಡು. ಏನು ಹೇಳಕೋಗ್ಬಿಡ ಅಮ್ಮನ ಜೊತೆ, ಆಮೇಲೆ ಹೊಡೆದು ಬಿಡ್ತಾಳೆ ಕಣೆ. ಹ್ಞೂ ಸರಿ ಮಾವ, ಏನು ಹೇಳಲ್ಲ, ನನಗೆ ತಿಂಡಿ ಕೊಡಷ್ಟೆ. ಏನೂ ಇಲ್ಲ ಅಮ್ಮ, ಮಾಮ ತಿಂಡಿ ಕೊಡ್ತೀನಿ ಅಂದ, ಅದಕ್ಕೆ ಕೇಳಕತ್ತಾ ಇದ್ದೆ. ನಂಗೆ ತಿಂಡಿ ತಕೊಡು ಅಂತೇಳಿ ಅಷ್ಟೇ ಅಮ್ಮ. ಓ ಹೌದೇನಾ? ಹ್ಞೂ ಸರಿ ತಗ. ಪ್ರಭಾಕರ ತಕೊಟ್ಬಿಡ್ಲಾ? ನಮ್ಮ ರಾಧಾ ಏನು ಕೇಳ್ತಾಳ, ತಕೊಟ್ಬಿಡು ಸರಿ ಏನಾ? ಹ್ಞೂ ಸರಿ ಅಕ್ಕಯ್ಯ, ತಕೊಡ್ತೀನಿ. ನಾನು ಫಸ್ಟು ರಾಣಿನ ಬಿಟ್ಕೊಂಡ್ಬಿಡ್ತೀನಿ. ಹ್ಞೂ ಸರಿ ಪ್ರಭಾಕರ, ಹೋಗಿ ಬರೋಗು, ಲೇಟ್ ಆಗುತ್ತೆ ನಿಂಗೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.